ನಾಳೆ ಬೆಳಗ್ಗೆ ನೀವು ಆರ್ಡರ್ ಮಾಡಿಸಿ, ನಾಳೆ ಮಧ್ಯಾಹ್ನದಿಂದ ನಾವು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ಬಿಡ್ತೀವಿ. ಈ ಒಳಮೀಸಲಾತಿ ಹೋರಾಟದ ಸುದ್ದಿನೇ ಇವಾಗ ನಾವೇ ಮಾಡೋದು. ಒಂದು ಡೈಲಾಗ್ ಕಲ್ತಿದ್ದಾರೆ ಸಿದ್ದರಾಮಯ್ಯನವರು, ನೀವು ಬೇಡ ಅಂದ್ರೂ ನಾನೇ ಮಾಡೋದು ಅಂತ. ಎಚ್ ಸಿ ಮಾದೇವಪ್ಪರಿಗೆ ಹೇಳೋದು, ನೀವು ನನ್ನ ಬಂಧು, ನನ್ನ ಸಹೋದರ ಜಾತಿ, ನಿಮ್ಮನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿ ನಾನು ಯಾವ ಸಾಮ್ರಾಜ್ಯನೂ ಪಡಬೇಕಾಗಿಲ್ಲ, ಯಾವ ಕಿರೀಟನೂ ಇಟ್ಕೋಬೇಕಾಗಿಲ್ಲ, ನನಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ. ನೀವು ಕೇಳಬಾರ್ದ್ರಿ, ಕಾಂಗ್ರೆಸ್ನವ್ರನ್ನ ಕೇಳಬಾರ್ದು ಅಂದ್ರೆ ನೀವು ಗೌರವಾನ್ವಿತವಾಗಿ ಆ ಜಾಗ ಬಿಟ್ಟು ಮನೆಗೆ ಹೋಗ್ತೀವಿ. ನಾನು ನೇರವಾಗಿ ಹೇಳ್ತೀನಿ, ಹೌದು ನಾನು ಕಿಡಿಗೇಡಿನೇ, ನಾನು ಒಳ್ಳೆಯರಂತ ಎಲ್ಲಿ ಹೇಳಿದ್ದೀನಿ, ನಾನು ಯಾವ ತರ ಹೇಳಿದ್ದೀನಿ, ನಾನು ಕಿಡಿಗೇಡಿ. ನಾನು ನೀವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಎಚ್ ಸಿ ಮಾದೇವಪ್ಪನವ್ರು ಕಿಡಿಗೇಡಿ ಭಾಸ್ಕರ್ ಪ್ರಸಾದ್ ಅಂತ, ನಾನು ಕಿಡಿಗೇಡಿನೇ. ಎಲ್ಲೆಲ್ಲ ನಿಮ್ ದಬ್ಬಾಳಿಕೆ ಇರ್ತದೆ ಅಲ್ಲೆಲ್ಲ ಹೋರಾಟದ ಕಿಡಿ ಹೆಚ್ಚೋದ ಕಿಡಿಗೇಡಿನೇ. ಕ್ಲೈಮ್ ಮಾಡುವಂತಹ ಯಾವ ದುಷ್ಟ ಯೋಚನೆಯೂ ನಮಗಿಲ್ಲ, ನಮಗೆ ಬೇಕು ಆಗಿಲ್ಲ. ಇದು ಆರ್ಡರ್ ಆದ್ಮೇಲೆ ನೀವೇ ಮಾಡಿಸಿದ್ದು ಅಂತ ನಾವೇ ಹೇಳ್ಬಿಡ್ತೀವಿ. ನಮಗ್ ನಾವು ಕ್ಲೈಮ್ ಮಾಡೋ ಅಗತ್ಯವೇ ಇಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಏನ್ ಹೇಳಿ? ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ಕೊಳ್ಳೆ ಹೊಡಿತಾ ಇರೋದೇ ಸಾಮಾಜಿಕ ನ್ಯಾಯನ. ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ಉಂಡೋರೆಲೆ ಮೇಲೆ ಮತ್ತಷ್ಟು ಬಡಿಸೋದೇ ಸಾಮಾಜಿಕ ನ್ಯಾಯನ. ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ಯಾವ ಹಸ್ಕೊಂಡಿದ್ದಾರೋ ಬಿದ್ದಿರ್ಲಿ ಪರವಾಗಿಲ್ಲ ಅಂತ ಬಿಟ್ಬಿಡೋದೇ ಸಾಮಾಜಿಕ ನ್ಯಾಯನ. ಮಿಸ್ಟರ್ ರಾಹುಲ್ ಗಾಂಧಿ, ಕರೆಕ್ಟ್ ಆಗಿ ನನಗೆ ಅದರ ಅರ್ಥ ಹೇಳಿ ಅಂತ ರಾಹುಲ್ ಗಾಂಧಿ ಅವ್ರ ಮನೆಗೆ ನಾವು ಹೋಗಿ ಮುತ್ತಿಗೆ ಹಾಕಿ ಪ್ರಶ್ನೆ ಕೇಳಬೇಕಾಗುತ್ತೆ. ಈ ರಾಜ್ಯ ಸರ್ಕಾರದವರು 1 ವರ್ಷದಿಂದ ಮತ್ತೊಂದು ಅಪಾಯ ಏನ್ ಗೊತ್ತಾ? ತುಂಬಾ ಜನ ಯುವಕರು ನಮ್ಮನ್ನ ಬೈಕತ್ತಾ ಇದ್ದಾರೆ. ಬಹುಶಃ ಅವ್ರ ಕಣ್ಣೀರು ನಮಗೂ ಕೂಡ ತೊಂದರೆ ಮಾಡ್ತದೆ, ನನಗೆ ಗೊತ್ತಿಲ್ಲ, ನನಗೂ ಅಯ್ಯೋ ಅನಿಸ್ತಾ ಇದೆ. ಗೌರವಾನ್ವಿತ ಮಾಜಿ ಸಚಿವ ಆಂಜನೇಯವರೇ, ನೀವು ಒಂದೊಂದು ದಿವಸ ಹೆಚ್ಚುವರಿ ಅವಕಾಶ ತಗೊಂಡಷ್ಟು ಕೂಡ ಒಂದೊಂದು ದಿವಸದ ಏಜ್ ಬಾರ್ ಆಗ್ತಾ ಇರುವಂತಹ 100 ಜನರ ಬದುಕಿನ ಜೊತೆ, ಅವ್ರ ಭವಿಷ್ಯದ ಜೊತೆ ಪ್ರಶ್ನೆ ಆಟ ಆಡ್ತಾ ಇದ್ದೀರಿ ನೀವು. ಈ ಹೆಚ್ಚುವರಿ ದಿನಗಳು ಬೇಡ, ಸಾಧ್ಯವಾದಷ್ಟು ಕೂಡಲೇ ಕೊನೆ ಪಕ್ಷ ಮಧ್ಯಂತರ ವರದಿನಾದ್ರೂ ಕೂಡ ಜಾರಿ ಮಾಡಿ ಆ ಉದ್ಯೋಗಗಳಿಗೆ ಹೋಗಿ. ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ಟೈಮ್ ಕೊಡೋಣ. ಆಗಲಿಲ್ಲ ಅಂದ್ರೆ ನಮ್ಮ ಎಚ್ಚರಿಕೆಯನ್ನ ಕಾದಿಟ್ಕೊಳ್ಳೋಣ. ನಿಮ್ಮ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರ ಮನೆಗೆ ಮುಖ್ಯ ಹಾಕಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಆ ರಾಜಕೀಯ ಅಧಿಕಾರ ಸಿಕ್ಕಿರೋದು ನೀವು ಮಾದಿಗರು ಅನ್ನೋ ಕಾರಣಕ್ಕೆ ಹೊರತು ನಿಮ್ಮ ಸ್ವಂತ ಏನೋ ಶಕ್ತಿ ಇದೆ ಅಂತ ಅಲ್ಲ. ತಬ್ಲಿತನ ಕಾಡೋದಕ್ಕೆ ಬಿಟ್ಬಿಟ್ಟು ನೀವು ಐಷಾರಾಮಿಗಿದ್ರೆ ಅದು ನಾಡಿನ ಆರೋಗ್ಯ ಅಲ್ಲ. ದಯಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಎಲ್ಲ ಜಾತಿ ಸಮುದಾಯಗಳ ಮುಖಂಡರುಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಆಯಾ ಕಾಲಕ್ಕೆ ಇದ್ದಂತ ಸಚಿವರು, ಇನ್ನೊಂದು ತಿಂಗಳು ಟೈಮ್, ಇನ್ನು 15 ದಿವಸ ಟೈಮ್, ಅವಾಗಲೂ ಕೂಡ ಏನು ಹಬ್ಬ ವರದಿ ಕೊಟ್ಬಿಟ್ರು ನೆಕ್ಸ್ಟ್ ಮಂತ್ ಆಗೋಗುತ್ತೆ ಅಂತ. ಒಳ ಮೀಸಲಾತಿ ಇಂದಿನಿಂದ ಜಾರಿಗೆ ಬಂದಿದೆ ಅನ್ನುವಂತಹ ಒಂದು ಸರ್ಕಾರಿ ಆದೇಶ ಬರುತ್ತಲ್ಲ, ಅದರ ಹಿಂದಿನ ದಿವಸದವರೆಗೂ ನಾವು ಚಳುವಳಿಯಲ್ಲೇ ನಿರತರಾಗಿರ್ತೀವಿ. ಮಾಡಬೇಕು, ಮಾಡಬೇಕು, ಮಾಡದೇ ಇರೋದಕ್ಕೆ ಇದು ಯಾರಪ್ಪರ ಮೇಲೆ ಸೊತ್ತಲ್ಲ, ಮಾಡದವರೆಗೂ ನಾವು ಬಿಡೋದು. ಏನ್ ಮಾಡ್ಬೇಕು ಈಗ ಹಾಗಾದ್ರೆ ಅಂತ ಈ ಸವಾಲುಗಳು ಇರುವಾಗ ಕೆಲವು ಪ್ರಶ್ನೆಗಳಿದಾವೆ ನಮ್ಮ ಮುಂದೆ. ನಮ್ಮ ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರೇ ಹುಟ್ಟಾಕುವಂತ ಕೆಲವು ಪ್ರಶ್ನೆಗಳಿದಾವೆ. ಏನು ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡುತ್ತೆ, ಅದಕ್ಕೆಲ್ಲ ಏರ್ಪಾಡು ಆಗೋಗಿದೆ. ಯಾಕೆ ಚಳವಳಿ ಮಾಡ್ತಿದ್ದೀರಿ ಸುಮ್ಮನೆ ವ್ಯರ್ಥ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅವ್ರಿಗೊಂದು ಮಾತು ಹೇಳೋಣ, ನಮ್ಮೆಲ್ಲರೂ ಪರವಾಗಿ ಒಂದು ಮಾತನ್ನು ಹೇಳೋಣ. ಮಾಡಬೇಕು, ಮಾಡದೇ ಇರೋದಕ್ಕೆ ಇದು ಯಾರಪ್ಪರ ಮೇಲೆ ಸೊತ್ತಲ್ಲ, ಮಾಡದವರೆಗೂ ನಾವು ಬಿಡೋದು ಇಲ್ಲ. ನಿಮ್ಮನ್ನ ಮಾಡಿಸಿ, ನೀವು ಮಾಡಿಸುವಂತಹ ಕೊನೆಯ ದಿವಸದವರೆಗೂ ಏನು ಆರ್ಡರ್ ಆಗುತ್ತಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಳ ಮೀಸಲಾತಿ ಇಂದಿನಿಂದ ಜಾರಿಗೆ ಬಂದಿದೆ ಅನ್ನುವಂತಹ ಒಂದು ಸರ್ಕಾರಿ ಆದೇಶ ಬರುತ್ತಲ್ಲ, ಅದರ ಹಿಂದಿನ ದಿವಸದವರೆಗೂ ನಾವು ಚಳುವಳಿಯಲ್ಲೇ ನಿರತರಾಗಿರ್ತೀವಿ. ನಿಮ್ಮ ಸೊತ್ತು ಏನ್ ಕಳೆದೋಗುತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಕೇಳೋಣ. ಆ ಚಳುವಳಿಯಲ್ಲೇ ಇರ್ತೀವಿ. ಕಾರಣನೂ ಕೊಡೋಣ. ಕಳೆದ 35 ವರ್ಷಗಳಲ್ಲಿ ಶುರುವಾದಂತಹ ಈ ಹೋರಾಟವನ್ನ ಪ್ರತಿ ಸಾರಿ ಒಂದು ಆಯೋಗ ರಚನೆ ಆದಾಗ, ಒಂದು ವರದಿ ಬಿಡುಗಡೆ ಮಾಡಿದಾಗ, ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದಾಗ, ಸದಾಶಿವ ಆಯೋಗದ ವರದಿ ಜಾರಿ ಮಾಡೋದಕ್ಕೆ ಏನು ಆಯೋಗ ರಚನೆ ಆಯ್ತಲ್ಲ, ಆಯೋಗ ಸಮೀಕ್ಷೆಗೆ ಅಂತ ಬಂದಾಗ ಈಗೇನ್ ನಡೀತಾ ಇದೆ ರಾಘಮೋಹನ್ ದಾಸ್ ಸಮಿತಿ ವಿಚಾರ ಸಂಬಂಧಪಟ್ಟಂತೆ ಏನೆಲ್ಲ ಕಡೆ ಪ್ರಚಾರ ಅಲ್ಲ, ಇದರ 10ರಷ್ಟು ಪ್ರಚಾರ ಕಾರ್ಯಕ್ರಮಗಳು ನಡೆದಿದ್ದು. ನಾನು ಖುದ್ದಾಗಿ ನಾನು ಭಾಗವಹಿಸಿ ನನಗೆ ಗೊತ್ತಿದೆ. ಈ ರಾಜ್ಯದ ಪ್ರತಿ ಸರ್ಕಾರಿ ಅಧಿಕಾರಿಗಳು ಕೂಡ ಮೀಟಿಂಗ್ಗಳನ್ನ ಮಾಡಿ ಮನೆ ಸಮೀಕ್ಷೆ ಮಾಡಿಸೋದ್ರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಇದಕ್ಕಿಂತ 10 ಪಟ್ಟು ಸಂಭ್ರಮ, ಇನ್ವಾಲ್ವ್ಮೆಂಟ್ ಎಲ್ಲವೂ ಆಗಿತ್ತು. ಅವಾಗಲೂ ಕೂಡ ಇದೇ ರೀತಿ
ಅವಾಗಲೂ ಕೂಡ ಇಡೀ ರಾಜ್ಯದ ಮಾಲಿಕರೆಲ್ಲರೂ ಅನ್ಕೊಂಡಿದ್ರು ಒಳ ಮೀಸಲಾತಿ ಜಾರಿ ಆಗೋಯ್ತು. ಈ ರೀತಿ ನಂಬ್ಕೊಂಡು ಬಂದಿದೀವಿ ನಾವು. ಅವಾಗಲೇ 2011 ಏನ್ ಬರ್ತಿತ್ತಲ್ಲ ವರದಿ ಬಿಡುಗಡೆ ಆಯ್ತಲ್ಲ, ಅವಾಗಲೂ ಕೂಡ ಏನ್ ಹಬ್ಬ ವರದಿ ಕೊಟ್ಬಿಟ್ರು ನೆಕ್ಸ್ಟ್ ಮಂತ್ ಆಗೋಗುತ್ತೆ ಅಂತ. ಅದಾಯ್ತು. ಮತ್ತೆ ಎಷ್ಟು ಸಾರಿ ಪಾದಯಾತ್ರೆಗಳಾಯ್ತು. ಎಲ್ಲಿಂದ? ಹರಿಹರದಿಂದ, ಕೂಡಲ ಸಂಗಮದಿಂದ, ಇದೇ ಚಿತ್ರದುರ್ಗದಿಂದ ಎಷ್ಟೆಲ್ಲ ಪಾದಯಾತ್ರೆಗಳು, ಮತ್ತೆ ಸೈಕಲ್ ಯಾತ್ರೆ ಬೀದರ್ನಿಂದ, ಇವೆಲ್ಲವೂ ಆದಾಗ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಆಯಾ ಕಾಲಕ್ಕೆ ಇದ್ದ ಸಚಿವರು, ಇನ್ನೊಂದು ತಿಂಗಳು ಟೈಮ್, ಇನ್ನು 15 ದಿವಸ ಟೈಮ್, ಈ ಎಲೆಕ್ಷನ್ ಮುಗೀತು ಅಂದ್ರೆ ನಿಮ್ಗೆ ಜಾರಿ, ಇವೆಲ್ಲ ಕೇಳಿ ಸಾಕಾಗೋದು. ರಾತ್ರಿ ಒಂದೇ ದಿವಸಕ್ಕೆ ಆರ್ಡರ್ ಮಾಡಿಸ್ಬಿಡ್ತೀವಿ. ಹಾಗೆ ಪ್ರಿಯಾಂಕಾ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕೂತಿದ್ದಾಗ, ಆವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾಗ ಪ್ರತಿಭಟನಾಕಾರರೆಲ್ಲ ಹೋಗಿ ಆಗ್ರಹಿಸಿದಾಗ ಪ್ರಿಯಾಂಕಾ ಖರ್ಗೆ ಅವರು ತಗೊಂಡ ಟೈಮ್ ಎಷ್ಟು ಗೊತ್ತಾ? ಕೇವಲ 2 ತಿಂಗಳು. ಇನ್ನು 2 ತಿಂಗಳಲ್ಲಿ ನಮ್ಮ ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅಂಗೀಕಾರ ಆಗಿ ವಾಪಸ್ ಬಂದು ಒಳ ಮೀಸಲಾತಿ ಜಾರಿ ಆಗೇ ಬಿಡುತ್ತೆ. ನಾವೇ ಮಾಡೋದು. ಒಂದು ಡೈಲಾಗ್ ಕಲ್ತಿದ್ದಾರೆ ಸಿದ್ದರಾಮಯ್ಯನವರು, ನೀವು ಬೇಡ ಅಂದ್ರೂ ನಾನೇ ಮಾಡೋದು ಅಂತ. ಬೇಡ ಅಂತ ಹೇಳೋದಕ್ಕೆ ನಮ್ದು ದುರಂಕಾರ. ಮೋಸ ಮಾಡ್ಬೇಡ್ರಿ ಸ್ವಾಮಿ, ಫಸ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ವಿ. ಪ್ರತಿ ಸಾರಿ ಇವಾಗ ಆಗೋಯ್ತು, ಈಗ ಆಗೋಯ್ತು, ನೋಡಿ ನಾಳೆ ಬೆಳಿಗ್ಗೆ ಆಗೋಯ್ತು, ಆರ್ಡರ್ ಆಗೋಯ್ತು ಅಂತ ನಮ್ಸಿ ಕುತ್ತಿಗೆ ಕುಯ್ದಿದ್ದು ಆಯ್ತು. ನಮ್ಮ ಓಟ್ಗಳನ್ನ ಬಳಿದು ಬಾಚಾಕೊಂಡಿದ್ದು ಆಯ್ತು. ಅವರ ಹೆಂಡ್ರ ಮಕ್ಕಳೆಲ್ಲ ತಣ್ಣಗಿದ್ದು ಆಯ್ತು. ತನ್ನ ಮಕ್ಕಳಿಗೆ ಅಧಿಕಾರ ಕೊಡಿಸಿದ್ದು ಆಯ್ತು. ತನ್ನ ಅಳಿದಿರ ಸೊಸೆಯರಿಗೆ ಅಧಿಕಾರ ಕೊಡಿಸಿದ್ದಾಯ್ತು. ನಮ್ಮನ್ನು ಮಾತ್ರ ಬೀದಿಲ್ಲೇ ನಿಲ್ಸಿರೋದು. ಅದಕ್ಕೆ ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರಿಗೆ ಹೇಳೋದು, ಸರ್ಕಾರವನ್ನ ನೀವು ನಂಬೋದಾದ್ರೆ ನಂಬಿ, ಸರ್ಕಾರವನ್ನ ನೀವು ನಂಬೋದಾದ್ರೆ ನಂಬಿ, ನಾವೇನು ತಕರಾರು ತೆಗೆಯೋದಿಲ್ಲ. ನಿಮ್ಮ ಸರ್ಕಾರವನ್ನ, ನಿಮ್ಮ ನಾಯಕರನ್ನ ನೀವು ನಂಬೋದ್ರಲ್ಲಿ ನಿಮ್ಮ ದಡ್ಡತನ ಇದ್ರೆ ನಾವು ನಿಮ್ಮ ದಡ್ಡತನದ ಅಡಿಯಾಳುಗಾಳು ಅಲ್ಲ. ಎಲ್ಲಾ ರಾಜ್ಯದ ಒಳ ಮೀಸಲಾತಿ ಹೋರಾಟಗಾರರಿಗೆ ನಾವು ಸ್ಪಷ್ಟವಾಗಿ ಹೇಳೋದು, ನೀವು ನಂಬಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಗೇಟಲ್ಲಿ ನೀವು ನಿಂತ್ಕೊಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯ ಚಡ್ಡಿ ಒಪ್ಕೊಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ. ನಾಳೆ ಬೆಳಗ್ಗೆ ಆರ್ಡರ್ ಆಗೋಯ್ತು, ಮಾಡಿಸಿ, ನಮ್ಗೇನು ಸಮಸ್ಯೆ ಇಲ್ಲ. ಎಲ್ಲ ಆರ್ಡರ್ ಆದ್ಮೇಲೆ ನಾವೇ ಮಾಡಿಸಿದ್ದು ಎದೆ ತಟ್ಕೊಳ್ಳಿ, ನಮಗೂ ಏನು ಸಮಸ್ಯೆ ಇಲ್ಲ. ಇದರ ರಿಸಲ್ಟ್ ನ ಕ್ಲೈಮ್ ಮಾಡುವಂತಹ ಯಾವ ದುಷ್ಟ ಯೋಚನೆಯೂ ನಮಗಿಲ್ಲ, ನಮಗೆ ಬೇಕು ಆಗಿಲ್ಲ. ಇದು ಆರ್ಡರ್ ಆದ್ಮೇಲೆ ನೀವೇ ಮಾಡಿಸಿದ್ದು ಅಂತ ನಾವೇ ಹೇಳ್ಬಿಡ್ತೀವಿ. ನಮಗ್ ನಾವು ಕ್ಲೈಮ್ ಮಾಡೋ ಅಗತ್ಯವೇ ಇಲ್ಲ. ರಾಜ್ಯಕ್ಕೆ ಗೊತ್ತಿರುತ್ತೆ ಏನಾಯ್ತು ಏನೇನೆಲ್ಲ ಆಯ್ತು ಅಂತ. ನಾವು ಅಂದ್ರೆ ಸತ್ವಿ ಅವತ್ತು, ನಮ್ಮಿಂದ ಏನಿಲ್ಲ, ನಮ್ಮೆಲ್ಲರಿಂದ ಆಗುತ್ತೆ ಅನ್ನೋದು ಮನೋಭಾವನೆ ನಾವಿರೋದು. ಹಾಗಾಗಿ ನಾಳೆ ಬೆಳಗ್ಗೆ ನೀವು ಆರ್ಡರ್ ಮಾಡಿಸಿ, ನಾಳೆ ಮಧ್ಯಾಹ್ನದಿಂದ ನಾವು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ಬಿಡ್ತೀವಿ. ಈ ಒಳ ಮೀಸಲಾತಿ ಹೋರಾಟದ ಸುದ್ದಿನೇ ಇರೋದಿಲ್ಲ ನಮ್ಮ ಹತ್ರ. ಇದು ಒಂದು. ಇನ್ನು ಎರಡನೇದೇನು ಅಂತಂದ್ರೆ, ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಇವರು ಏನು ಬೀದಿಗಿಳಿದಿದ್ದಾರಲ್ಲ, ಇವರು ಉದ್ದೇಶಪೂರ್ವಕವಾಗಿ ಒಂದು ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೆಲವರನ್ನ, ವ್ಯಕ್ತಿಗಳನ್ನ, ಜಾತಿಯನ್ನ ಹಿಡಿದು ಇವರು ಅವಮಾನ ಮಾಡ್ತಾ ಇದ್ದಾರೆ. ನಾನು ಕೇಳೋದು, ಈಗ ಯಾರು ಆಡಳಿತದಲ್ಲಿದ್ದಾರೆ ಅವ್ರನ್ನ ಕೇಳಬೇಕಾ, ಯಾರು ಸೋತು ಸುಣ್ಣವಾಗಿ ಮನೆಗೆ ಹೋಗಿದಾರಲ್ಲ ಅವ್ರನ್ನ ಕೇಳಬೇಕಪ್ಪ? ನಮ್ಮನ್ನ ನೀವು ಕೇಳಬಾರ್ದ್ರಿ, ಕಾಂಗ್ರೆಸ್ನವ್ರನ್ನ ಕೇಳಬಾರ್ದು ಅಂದ್ರೆ ನೀವು ಗೌರವಾನ್ವಿತವಾಗಿ ಆ ಜಾಗ ಬಿಟ್ಟು ಮನೆಗೆ ಹೋಗ್ಬಿಡಿ. ಯಾರು ಆ ಜಾಗಕ್ಕೆ ಬರ್ತಾರೋ ಅವ್ರನ್ನ ಕೇಳ್ತೀವಿ. ಮತ್ತೆ ಒಬ್ಬ ಸಚಿವನಾಗಿ ಒಳ ಮೀಸಲಾತಿಯ ಪ್ರಸ್ತಾವನೆಯನ್ನ ಬಹಳ ಗೌರವದಿಂದ, ಜವಾಬ್ದಾರಿಯಿಂದ ಮತ್ತೆ ವಿವೇಚನೆಯಿಂದ ಕ್ಯಾಬಿನೆಟ್ ನಲ್ಲಿ ಮಂಡಿಸಿ ಬೇಕಾಗಿರುವಂತಹ ತೀರ್ಮಾನಗಳನ್ನ ತಗೋಬೇಕಾಗಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವ, ಆ ಸಚಿವನನ್ನ ಪ್ರಶ್ನೆ ಮಾಡ್ತಾ ಇದ್ರೆ ನೀವು ನಮ್ಮ ಜಾತಿಯವ್ರನ್ನ ಪ್ರಶ್ನೆ ಮಾಡ್ತೀರಿ ಅಂತಂದ್ರೆ ನಿಮಗಿನ್ನ ಅಯೋಗ್ಯತನ ಯಾರಿಗಿದೆ? ನಾವು ಸಚಿವ ಮಹದೇವಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ ಕೂಡಲೇ ವಲಯ ಸಮುದಾಯನ ಪ್ರಶ್ನೆ ಮಾಡ್ತೀವಿ ಅಂತ ನೀವು ಅಂದ್ಕೊಳ್ಳೋದಾದ್ರೆ, ಮಹದೇವಪ್ಪ ಅವ್ರನ್ನ ದಯಮಾಡಿ ನಿಮ್ಮನ್ನ ಅವ್ರು ಪ್ರಶ್ನೆ ಮಾಡಿ ನಮ್ಮ ಜಾತಿಗೆ ಅವಮಾನ ಮಾಡ್ತಾ ಇದ್ದಾರೆ, ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ, ಇಸ್ಕೊಂಬಿಡಿ. ಒಬ್ಬ ಬ್ರಾಹ್ಮಣನ್ ಕೂರಿಸಿ ಅಲ್ಲಿ ಅವನ್ನೂ ಪ್ರಶ್ನೆ ಮಾಡ್ತೀವಿ. ಒಬ್ಬ ಒಕ್ಕಲಿಗರನ್ನ ಕೂರಿಸಿ ಅವ್ರನ್ನೂ ಪ್ರಶ್ನೆ ಮಾಡ್ತೀವಿ. ಒಬ್ಬ ಮಾದಿಗರನ್ನ ಕೂರಿಸಿ ಅವನಿಗೂ ಕುತ್ತಿಗೆ ಬಿಟ್ಟಿವಿ ಹಿಡಿದು ಪ್ರಶ್ನೆ ಮಾಡ್ತೀವಿ. ಈಗ ಮಾದಿಗರಾಗಿ ಮಾದಿಗ ಸಮುದಾಯದ ಓಟ್ಗಳನ್ನ ಪಡೆದು, ಮಾದಿಗ ಸಮುದಾಯದ ಅನುಕೂಲಗಳನ್ನ ಪಡೆದು, ಮಾದಿಗರ ಈ ಹಕ್ಕಿನ ಹೋರಾಟದ ಬಗ್ಗೆ ಧ್ವನಿ ತೆಗಿತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಟೀಕೆ ಮಾಡಿಲ್ವಾ ಕೆ ಎಚ್ ಮುನಿಯಪ್ಪ ಅವ್ರನ್ನ? ಅವ್ರು ಮಾದಿಗರಲ್ವಾ? ಹಂಗಂದ್ರೆ ಮಾದಿಗರ ಬೈದಂಗ ಆಯ್ತಾ? ಆರ್ ಬಿ ತಿಮ್ಮಾಪುರ ಅವ್ರನ್ನ ಪ್ರಶ್ನೆ ಮಾಡಿಲ್ವಾ?
ಅಂದ್ರೆ ಆರ್ ಬಿ ತಿಮ್ಮಪ್ಪರು ಮಾದಿಗರು ಪ್ರಶ್ನೆ ಮಾಡ್ದಂಗೆ ಆಯ್ತಾ? ಸಿದ್ದರಾಮಯ್ಯವ್ರನ್ನ ನಾವು ಪ್ರಶ್ನೆ ಮಾಡಿಲ್ವಾ, ಟೀಕೆ ಮಾಡಿಲ್ವಾ, ವ್ಯಂಗ್ಯ ಮಾಡಿಲ್ವಾ, ಅವ್ರನ್ನ ಖಂಡಿಸಿಲ್ವಾ ಅಂದ್ಬಿಟ್ಟು ಕುರುಬರನ್ನ ಪ್ರಶ್ನೆ ಮಾಡ್ದಂಗೆ ಆಯ್ತಾ? ಇಲ್ಲ. ಕಾಂಗ್ರೆಸ್ ಸರ್ಕಾರದ ಪದಾಧಿಕಾರ ಇದೆಯಲ್ಲ, ಆ ಪದಾಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನಿಮ್ಮ ಜವಾಬ್ದಾರಿಯಿಂದ ನಡ್ಕೊಳ್ಳಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ, ಬೇರೆಯವ್ರ ಬಂದ್ರೆ ಬೇರೆಯವ್ರ ಪ್ರಶ್ನೆ ಮಾಡಿ. ಸರಿ, ಹಿಂಗೆ ಪ್ರಶ್ನೆ ಮಾಡುವಾಗ ಆರ್ ಬಿ ತಿಮ್ಮಾಪುರ ಅವ್ರ ಬಗ್ಗೆನೋ, ಕೆ ಎಸ್ ಮುನಿಯಪ್ಪ ಅವ್ರ ಬಗ್ಗೆನೋ, ಅಥವಾ ಎಚ್ ಸಿ ಮಾದೇವಪ್ಪನ ಬಗ್ಗೆನೋ ನಮ್ಗೇನೋ ವೈಯಕ್ತಿಕ ದ್ವೇಷ ಇದೆಯಾ? ಅವರೇ ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳ, ನಮ್ಮ ಜಾತಿಯವರು ಅಷ್ಟೇ. ನಮಗೂ ಅವ್ರಿಗೂ ಯಾವ ರಕ್ತ ಸಂಬಂಧ ಏನಿಲ್ಲ, ಯಾವ ದಾಯಾದಿ ಕಲಹ ಇಲ್ಲ. ನಾನು ಎಷ್ಟೋ ಸರಿ ನೇರವಾಗಿ ಹೇಳಿದ್ದೀನಿ, ಕೆ ಎಚ್ ಮುನಿಯಪ್ಪನವರು ವಯಸ್ಸಿನಲ್ಲಿ ನನ್ನ ತಂದೆ ಸಮಾನ. ಮನೆಯಲ್ಲಿ ಅಪ್ಪ ಜವಾಬ್ದಾರಿಯಿಂದ ನಡ್ಕತಾ ಇಲ್ಲ ಅಂತಂದ್ರೆ ಮಗ ಬೈತಾನೆ. ಏನಪ್ಪ ನೀನು ಮನೇನ ಸಾಕ್ಬೇಕಾಗಿರೋನು, ಮಕ್ಕಳನ್ನ ನೋಡ್ಬೇಕಾಗಿರೋನು, ಹೆಣ್ಮಕ್ಳು ಮದುವೆ ಬಂದವೆ, ಅಮ್ಮನ ಸರಿಯಾಗಿ ಸೀರೆ ಇಲ್ಲ, ನೀನು ಕುಡ್ಕೊಂಡ್ ತಿರ್ಕೊಂಡಿದ್ರೆ ಮನೇನೆ ಅಮ್ಮನ್ ನೋಡ್ತಾನೆ ಅಂತ ಮಗ ಬೈಯಲ್ವ ಅಪ್ಪನಿಗೆ? ಅದೇ ಅಪ್ಪ ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ಮಕ್ಕಳ ಮರಿನ ಹೊಟ್ಟೆ ತುಂಬ ಊಟ ಹಾಕೊಂಡು ಹೆಣ್ಣು ಮಕ್ಳು ಚೆನ್ನಾಗಿ ಸಾಕೊಂಡಿದ್ರೆ, ಹಬ್ಬ ಹರಿದಿನ ಬಂದು ಚೆನ್ನಾಗಿ ಒಳ್ಳೆ ಅಡಿಗೆ ಮಾಡ್ಸ್ಕೊಂಡು ಬಾಡಿಗೆ ಹಾಕೊಂಡು ಇದ್ರೆ ಯಾವ ಅಪ್ಪನ ಯಾವ ಮಗ ಬೈತಾನೆ? ಅದೇ ಕೇಸ್ ಬಿಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ತಂದೆ ಸಮಾನರು ನೀವು ಜವಾಬ್ದಾರಿನ ನುಂಚ್ಕೊಂಡಿದ್ದೀರಿ, ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಪ್ಪದ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀವಿ. ಹಾಗೆ ಆರ್ ಬಿ ತಿಮ್ಮಪ್ಪ ನೀವು ಅಣ್ಣನ ಸಮಾನರು, ಅಪ್ಪನ ಸಮಾನರು ಇದ್ದೀರಿ ವಯಸ್ಸಿನಲ್ಲಿ. ನೀವು ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆ ರಾಜಕೀಯ ಅಧಿಕಾರ ಸಿಕ್ಕಿರೋದು ನೀವು ಮಾದಿಗರು ಅನ್ನೋ ಕಾರಣಕ್ಕೆ ಹೊರತು ನಿಮ್ಮ ಸ್ವಂತ ಏನೋ ಶಕ್ತಿ ಇದೆ ಅಂತ ಅಲ್ಲ. ನಿಮ್ಮ ಸ್ವಂತ ಶಕ್ತಿ ಏನೋ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗೆ ಎಚ್ ಸಿ ಮಾದೇವಪ್ಪರಿಗೆ ಹೇಳೋದು, ನೀವು ನನ್ನ ಬಂಧು, ನನ್ನ ಸಹೋದರ ಜಾತಿ. ನಿಮ್ಮನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿ ನಾನು ಯಾವ ಸಾಮ್ರಾಜ್ಯನೂ ಪಡಬೇಕಾಗಿಲ್ಲ, ಯಾವ ಕಿರೀಟನೂ ಇಟ್ಕೋಬೇಕಾಗಿಲ್ಲ, ನನಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ. ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ನಿಮ್ಮ ಜವಾಬ್ದಾರಿ ಇದೆ, ದಯವಿಟ್ಟು ಮಾಡಿ ಅಂತ. ನೀವು ಅದನ್ನು ಬಿಟ್ಟು ಯಾರೋ 4 ಜನ ಕುಡ್ಕುರ್ನ ಜೊತೆ ಕಟ್ಕೊಂಡು ಅವ್ರ ಮೂಲಕ ಸ್ಟೇಟ್ಮೆಂಟ್ ಕೊಡಿಸೋದು, ನಮ್ಮ ಮೇಲೆ ವೈಯಕ್ತಿಕ ದಾಳಿ ಮಾಡಿಸೋದು, ನಮ್ಮ ತೇಜ ಮಾಡಿಸೋದು, ಅಮ್ಮ ಅಕ್ಕ ಹೆಂಡತಿ ಅಂತ ಬಯಸೋದು ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಸ್ಥಾನಕ್ಕೆ ಅದು ತಕ್ಕನಾದಂತಹ ಅಲ್ಲ. ನೀವು ಸಚಿವರಿದ್ದೀರಿ. ಯಾರ ಕಿಡಿಗೇಡಿಗಳು ಬಂದು ಇಲ್ಲಿ ಗಲಭೆ ಹುಟ್ಟಾಗ್ತಾ ಇದಾರೆ ಅಂತ ಒಬ್ಬ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾರ? ನಾನು ನೇರವಾಗಿ ಹೇಳ್ತೀನಿ, ಹೌದು ನಾನು ಕಿಡಿಗೇಡಿನೇ, ನಾನು ಒಳ್ಳೆಯರಂತ ಎಲ್ಲ ಹೇಳಿದ್ದೀನಿ. ನಾನು ಯಾವತ್ತಾರು ಹೇಳಿದ್ದೀನಿ ನಾನು ಕಿಡಿಗೇಡಿ? ನಾನು ಎಂತ ಕಿಡಿಗೇಡಿ ಅಂದ್ರೆ, ಈ ನನ್ನ ಶೋಷಿತ ಮಾದಿಗ ಸಮುದಾಯಕ್ಕೆ ಎಲ್ಲಾದ್ರೂ ಅನ್ಯಾಯ ಆಗಿದ್ರೆ, ಹಾಗಾದ್ರೆ ವಲಯ ಸಮುದಾಯಕ್ಕೆ ಅನ್ಯಾಯ ಆಗಿದ್ರೆ ಹೋಗಿಲ್ವಾ? ಅಲ್ಲಿಗೂ ಹೋಗ್ತೀನಿ. ಬ್ರಾಹ್ಮಣರಿಗೆ ಅನ್ಯಾಯ ಆದಾಗ ಹೋಗಲ್ವಾ? ಹೋಗ್ತೀನಿ. ಆದ್ರೆ ಈಗ ನಾನು ಹುಟ್ಟರ ಜಾತಿಗೆ ಅನ್ಯಾಯ ಆಗಿದೆಯಲ್ಲ, ಆ ಜಾತಿಗೆ ಅನ್ಯಾಯ ಆಗುವಾಗ ಆ ಅನ್ಯಾಯದ ವಿರುದ್ಧ ಹೋರಾಟದ ಕಿಡಿಯನ್ನ ಹಚ್ಚುವಂತಹ ಕಿಡಿಗೇಡಿ ನಾನು. ನೀವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಎಚ್ ಸಿ ಮಾದೇವಪ್ಪನವ್ರು ಕಿಡಿಗೇಡಿ ಭಾಸ್ಕರ್ ಪ್ರಸಾದ್ ಅಂತ. ನಾನು ಕಿಡಿಗೇಡಿನೇ. ಎಲ್ಲೆಲ್ಲ ನಿಮ್ ದಬ್ಬಾಳಿಕೆ ಇರ್ತದೆ ಅಲ್ಲೆಲ್ಲ ಹೋರಾಟದ ಕಿಡಿ ಹಚ್ಚೋದ ಕಿಡಿಗೇಡಿನೇ ನಾನು. ಅದನ್ನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಈ ಕಿಡಿನ ತಗೊಂಡು ಹೋಗ್ತಾ ಇರ್ತೀವಿ. ನೀವು ಎಲ್ಲಿವರೆಗೂ ಒಳ ಮೀಸಲಾತಿನ ಜಾರಿಗೊಳಿಸೋದಿಲ್ವೋ ಅಲ್ಲಿವರೆಗೂ ಈ ಕಿಡಿನ ತಗೊಂಡು ಹೋಗ್ತಾನೆ ಇರ್ತೀವಿ, ಬಿಡೋದೇ ಇಲ್ಲ. ನಾಳೆ ಬೆಳಿಗ್ಗೆ ಆಗೋಗುತ್ತೆ ಯಾಕೆ ಹೋರಾಟ ಅಂತ, ನಾಳೆ ಬೆಳಿಗ್ಗೆ ಮಾಡ್ಬಿಡಿ, ನಾಡಿ ಸ್ಟಾಪ್ ಮಾಡ್ಬಿಡ್ತೀವಿ. ನಮ್ಗೇನು ಅಗತ್ಯ ಇಲ್ಲ. ಮತ್ತೆ ಇದು ಮಾದಿಗರ ಹೋರಾಟ ಮಾತ್ರನಾ? ಮಾದಿಗರೇ ಸೃಷ್ಟಿ ಮಾಡಿದ್ದು. ಇದು ಲಾಭ ಮಾದಿಗರಿಗೆ ಮಾತ್ರನಾ? ಅಲ್ಲ, ಎಲ್ಲ ಜಾತಿ ಸಮುದಾಯಕ್ಕೂ ಸಿಗುವಂಥದ್ದು. ಎಲ್ಲಾ ಜಾತಿ ಸಮುದಾಯಕ್ಕೋಸ್ಕರ ಮಾದಿಗರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಜಾತಿ ಸಮುದಾಯದವರು ನಮ್ಮ ಜೊತೆ ಕೈ ಜೋಡಿಸಬೇಕಾಗುತ್ತೆ. ನಾನು ಈ ಸಭೆ ಮೂಲಕ ಈ ರಾಜ್ಯದ ಸಮಸ್ತ ಜಾತಿಯವರಿಗೆ, ಏನು ಮುಂದುವರೆದ ಜಾತಿಗಳು ಅಂತ ಕರಿತೀವಿ, ಅದರಲ್ಲೂ ಹಿಂದುಳಿದ ವರ್ಗಗಳು ಅಂತ ಕರಿತೀವಿ, ಒಕ್ಕಲಿಗರಿರ್ಲಿ, ತಿಗಳರಿರ್ಲಿ, ಲಿಂಗಾಯತರಿರ್ಲಿ, ಕುರುಬರಿರ್ಲಿ, ಎಷ್ಟು ಜಾತಿಗಳಿದಾವೆ, ಬ್ರಾಹ್ಮಣರು ಸೇರಿದಂತೆ, ನಾವು ಕೇಳೋದೇನು ಅಂತಂದ್ರೆ, ನಿಮ್ಮ ಯಾವುದೇ ಜಾತಿಗಳಿಗೆ ಅನ್ಯಾಯ ಆದಾಗ, ಆದಿವಾಸಿಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಬುಡಕಟ್ಟಿನವರಿಗೂ ಅನ್ಯಾಯಗಳಾದಾಗ ನ್ಯಾಯಕ್ಕಾಗಿ ಆಗ್ರಹಿಸಿ ಹಿಂದುಳಿದ ವರ್ಗಕ್ಕೆ ಮಂಡಲ ಆಯೋಗದ ವರದಿ ಸಂಬಂಧಪಟ್ಟ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಬೇಕು ಅಂತ ಹೋರಾಟ ನಡೆದಾಗ DSS ಹೆಸರಿನಲ್ಲಿ ಬೀದಿಗೆ ಬಂದು ನಿಂತಿದ್ದು ಇದೇ ಹೊಲಮಾದಿಗರೇ. ಹಿಂದುಳಿದ ವರ್ಗ ಗೌಡರು, ಲಿಂಗಾಯತರುಗಳ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಿದ್ದು ಹೊಲಮಾದಿಗರು. ಇವತ್ತು ನಾನು ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ನನ್ನ ಮಾದಿಗ ಸಮುದಾಯ ತಬ್ಲಿ ಸಮುದಾಯ ಆಗಿ ಬೀದಿಲಿ ನಿಂತ್ಕೊಂಡು ಸರ್ಕಾರಕ್ಕೆ ನ್ಯಾಯ ನ್ಯಾಯ ಅಂತ ಕೇಳ್ತಾ ಇದೆ. ನೀವೆಲ್ಲರೂ ದಯಮಾಡಿ ತಾಯಿ ಹೃದಯದಿಂದ ಈ ಮಾದಿಗ ಸಮುದಾಯ ಜೊತೆ ನಿಂತ್ಕೋಬೇಕು. ನೀವು ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಕೂಡ ಆ ನಿಟ್ಟಲ್ಲಿ ನಾವೀಗ ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಗೌರವಾನ್ವಿತ ಪೂಜ್ಯ ಮಠಾಧಿಪತಿಗಳನ್ನ ಭೇಟಿ ಮಾಡುವಂಥದ್ದು, ನಮ್ಮ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧವಾಗಿ ನೀವು ಧ್ವನಿಯನ್ನು ಕೂಡಿಸಿ ನಮ್ಮ ಜೊತೆಯಲ್ಲಿ ಕೇಳುವಂತಹ ಕೆಲಸಕ್ಕೆ ಈಗ ನಮ್ಮ ಕಾರ್ಯಸೂಚಿಗಳು ಹಿಂಗೆ, ನಮ್ಮ ಅಭಿಪ್ರಾಯ ಇದು. ಆಮೇಲೆ ತೀರ್ಮಾನ ನಾವೆಲ್ಲ ಸೇರಿ ಮಾಡೋಣ. ರಾಜ್ಯದ ಎಲ್ಲ ಮಠಾಧಿಪತಿಗಳನ್ನ, ಅದು ಸಿದ್ಧಗಂಗಾ ಮಠ ಇರ್ಬೋದು, ಆದಿಚುಂಚನಗಿರಿ ಇರ್ಬೋದು, ಸುತ್ತೂರು ಮಠ ಇರ್ಬೋದು,
ಅಥವಾ ಪಂಚಮಸಾಲಿ ಮಠ ಇರ್ಬೋದು, ವೀರಶೈವ ಲಿಂಗಾಯತರ ಮಠಗಳಿರ್ಬೋದು, ಎಲ್ಲ ಮಠಾಧಿಪತಿಗಳನ್ನ ಹೊಲೆಯ, ಮಾದಿಗ, ಬೋವಿ, ಕೊರ್ಮ, ಕೊರ್ಚ ಏನು ಸ್ವಾಮೀಜಿಗಳಿದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿ ಬೆಂಬಲವನ್ನ ಕೋರುವಂತ ಕೆಲಸವನ್ನ ಮೊದಲನೇ ಹಂತದಲ್ಲಿ ಮಾಡಬೇಕಾಗಿದೆ. ಇನ್ನು ಎರಡನೇದಾಗಿ KH ಪುಣ್ಯಪ್ಪ ಅವರು, RB ತಿಮ್ಮಾಪುರ ಅವರು, ಆಂಜನೇಯ ಅವರು, HC ಮಾದೇವಪ್ಪ ಎಲ್ಲರೂ ಸೇರಿದಂತೆ ಈ ರಾಜ್ಯದ ಬೇರೆ ಬೇರೆ ಪಕ್ಷಗಳು JDS, BJP, ಆಮ್ ಆದ್ಮಿ ಪಾರ್ಟಿ, SDPI, RPI, BSP, KRS ಇನ್ನು ಏನೇನು ಪಕ್ಷಗಳಿದಾವಲ್ಲ ಆ ಎಲ್ಲಾ ಪಕ್ಷಗಳ ರಾಜ್ಯ ನಾಯಕರುಗಳನ್ನು ಕೂಡ ಭೇಟಿ ಮಾಡಿ ನಿಮ್ಮ ಎಲ್ಲಾ ಪಕ್ಷಗಳಲ್ಲೂ ಕೂಡ ಮಾದಿಗರ ಸಹಭಾಗಿತ್ವ ಇಲ್ಲದೆ ಪಕ್ಷ ಇಲ್ವಲ್ಲ, ನಮ್ಗೀಗ ಅನ್ಯಾಯ ಆಗಿದೆ, ನಾವು ನೋವಿನಲ್ಲಿದ್ದೀವಿ, ಬೀದಿಲಿ ನಿಂತಿದ್ದೀವಿ, ನಾವೀಗ ಸದ್ಯಕ್ಕೆ ಮನೆ ಬಿಟ್ಟು 4 ತಿಂಗಳಾಗಿದೆ, 35 ವರ್ಷದ ಹೋರಾಟ, ಎಷ್ಟು ಜೀವಗಳೋಯ್ತು, ಎಷ್ಟು ಜೀವನಗಳೋಯ್ತು, ಎಷ್ಟು ಜನ ಕೈಕಾಲು ಕಳ್ಕೊಂಡ್ರು, ಎಷ್ಟು ಜನರ ಭವಿಷ್ಯಗಳೋಗಿದ್ದಾವೆ, ನೀವೆಲ್ಲ ಕಣ್ಣಲ್ಲಿ ನೋಡಿದ್ದೀರಿ. ಮತ್ತೆ ನಿಮ್ಮ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಪ್ರತಿ ಸಾರಿ ಕೂಡ ಇದನ್ನು ದಾಖಲು ಮಾಡಿ ಬಂದಿದ್ದೀರಿ. ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ. ನಾವು ನಿಮ್ಮ ಮೇಲೆ ಆಕ್ರೋಶಗೊಳ್ತಾ ಇಲ್ಲ, ಆಕ್ರೋಶಗೊಂಡು ಏನೋ ಬಡವನ ಕೋಪ ದವಡೆಗೆ ಮೂಲ ಅಂತ ನಷ್ಟವನ್ನೇ ಅನುಭವಿಸ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಹತ್ರ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕೂಡ ಭೇಟಿ ಮಾಡುವಂತಹ ಒಂದು ಕಾರ್ಯಸೂಚಿಯನ್ನು ಇಟ್ಕೊಂಡಿದ್ದೀವಿ. ಆ ನಂತರ ಈ ರಾಜ್ಯದ ಯಾವ ಸಂಘಟನೆಯಲ್ಲಿ ಒಲೆಮಾದಿಗರಿಲ್ಲ ಹೇಳಿ ನೋಡೋಣ. ಅದು ಕನ್ನಡ ಪರ ಸಂಘಟನೆ ಇರಲಿ, ನಾಡು ನುಡಿ ರಕ್ಷಣೆ ಮಾಡುವಂತಹ ಯಾವುದೇ ಸಂಘಟನೆಗಳಿರಲಿ, ಪ್ರಗತಿಪರ ಸಂಘಟನೆಗಳಿರಲಿ, ವಿಚಾರವಂತರ ಸಂಘಟನೆಗಳ ವೇದಿಕೆಗಳಿರಲಿ, ಯಾವುದೇ ರೀತಿಯ ಸಂಘಟನೆಗಳನ್ನ ತಗೊಳ್ಳಿ, ಸಂಘ ಸಂಸ್ಥೆಗಳನ್ನ ತಗೊಳ್ಳಿ, ಮಾದಿಗ ಸಮುದಾಯ, ವಲಯ ಸಮುದಾಯ, ಬೋವಿ, ಕೊರ್ಮ, ಕೊಚ್ಚ ಅಂದ್ರೆ ದಲಿತರ ಒಂದು ಸಹಭಾಗಿತ್ವ ಇಲ್ಲದೆ ಯಾವ ಸಂಘಟನೆಗಳಿದ್ದಾವೆ ಅವ್ರನ್ನ ಕೇಳೋಣ. ಅದು ನಾರಾಯಣಗೌಡರಾಗಿರ್ಬೋದು, ಪ್ರವೀಣ್ ಶೆಟ್ಟಿ ಅವರಾಗಿರ್ಬೋದು, ಅಥವಾ ವಾಟಾಳ್ ನಾಗರಾಜ್ ಅವರಾಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರವಾದಿಗಳ ಸಂಘಟನೆಗಳಾಗಿರ್ಬೋದು, ಎಲ್ಲರನ್ನೂ ಕೇಳೋಣ. ನಮ್ಮ ಹುಡುಗರು ಬಂದು ನಿಮ್ಗೆ ಬ್ಯಾನರ್ ಹಿಡಿದೇ ಹೋಗಿದ್ರೆ, ನಿಮ್ಗೆ ಬಾವುಟ ಕಟ್ಟದೆ ಹೋಗಿದ್ರೆ, ನಿಮ್ಗೆ ಘೋಷಣೆ ಕೂಗದೆ ಹೋಗಿದ್ರೆ, ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂತಿರದೆ ಹೋಗಿದ್ರೆ ಸಂಘಟನೆಗಳು ಅಸ್ತಿತ್ವ ಇರುತ್ತಾ? ನಿಮ್ಮ ಸಂಘಟನೆಯಲ್ಲಿ ಅವನೊಬ್ಬ ಮಾದಿಗ ವಲಯ ಇದ್ದಾನೆ ಅಂತಂದ್ರೆ ಅವನಿಗೋಸ್ಕರ ಈ ಕಡೆ ಬರ್ರಿ, ಅವರಿಗೋಸ್ಕರ ಅವರ ಆ ತಪ್ಪಲಿತನವನ್ನ ಹೋಗಲಾಡಿಸೋದಕ್ಕೆ ನೀವಿವತ್ತು ನಮ್ಮ ಜೊತೆ ಕೈ ಜೋಡಿಸಿ ಎನ್ನುವಂತಹ ಮನವಿಯನ್ನ ಈ ರಾಜ್ಯದ ಎಲ್ಲ ಸಂಘಟನೆಗಳಿಗೂ ಕೂಡ ಮಾಡಬೇಕು ಅನ್ನೋಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರೋದು. 3 ಹಂತ ಆಯ್ತು. ಇನ್ನು 4ನೇ ಹಂತದಲ್ಲಿ ಇಡೀ ರಾಜ್ಯದ ಎಲ್ಲ ಜಾತಿ ಸಂಘಟನೆಗಳು, ನಮ್ಮ ಜಾತಿ ಅಲ್ಲ, ಎಲ್ಲ ಬೇರೆ ಬೇರೆ ಜಾತಿ ಸಂಘಟನೆಗಳು, ಕುರುಬ ಸಂಘಗಳು, ಒಕ್ಕಲಿಗರ ಸಂಘಗಳು, ಬ್ರಾಹ್ಮಣ ಮಹಾಸಭಾ ಇರಲಿ, ಮತ್ತೆ ಎಷ್ಟು ಜಾತಿಗಳಿದಾವೆ ಆ ಎಲ್ಲ ಜಾತಿಗಳು ಸಂಬಂಧಿತವಾದಂತಹ ಯಾರು ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಭೇಟಿ ಮಾಡಿ ಒಂದು ಪ್ರಶ್ನೆಯನ್ನು ಕೇಳೋಣ. ಯಾವುದಾದ್ರೂ ಒಂದು ಜಾತಿ ಸಮುದಾಯ ನೋವಿನಿಂದ ಕೊರಗ್ತಾ ಇದೆ ಅಂದ್ರೆ ಒಂದು ದೇಹಕ್ಕೆ ಯಾವುದೋ ಒಂದು ಭಾಗದಲ್ಲಿ ಗಾಯ ಆಗಿದೆ, ನೋಯ್ತಾ ಇದೆ ಅಂದ್ರೆ ಆ ದೇಹ ಪೂರ್ತಿ ನಿಂದೆಯಾಗಿರುತ್ತಾ? ಕೊನೆ ಬೆರಳಲ್ಲಿ, ಕಿರು ಬೆರಳಲ್ಲಿ ಇಲ್ಲೆಲ್ಲ ಗಾಯ ಆಗಿದೆ ಅಂದ್ರೆ ಇಡೀ ರಾತ್ರಿ ನಿದ್ದೆಗೆಡೋದು ಈ ಕಣ್ಣುಗಳು, ಇಡೀ ರಾತ್ರಿ ಆ ನೋವನ್ನು ಅನುಭವಿಸುವಂಥದ್ದು ನನ್ನ ಮೆದುಳು, ಇಡೀ ರಾತ್ರಿ ಆ ನೋವನ್ನು ನನಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಈ ನರನಾಡಿಗಳು, ರಕ್ತ ನಾಳಗಳು. ಹಾಗಾಗಿ ಇಡೀ ಸಮಾಜದ ಕಿರುಬೆರಳು ಅಂದ್ಕೊಳ್ಳಿ, ಇದು ನೋವಿನಿಂದ ಸಾಯ್ತಾ ಇದೆ ಮಾದಿಗ ಸಮುದಾಯ. ಇಡೀ ದೇಹ ಹೆಂಗೆ ಸೌಖ್ಯವಾಗಿರೋಕೆ ಸಾಧ್ಯ ಇಲ್ಲ, ಹಾಗೆ ಇಡೀ ಸಮಾಜ ಸೌಖ್ಯವಾಗಿರೋಕೆ ಸಾಧ್ಯ ಇಲ್ಲ. ನಮ್ಮನ್ನ ತಬ್ಲಿತನ ಕಾಡೋದಕ್ಕೆ ಬಿಟ್ಬಿಟ್ಟು ನೀವು ಐಷಾರಾಮಿಗಿದ್ರೆ ಅದು ನಾಡಿನ ಆರೋಗ್ಯ ಅಲ್ಲ. ದಯಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಎಲ್ಲ ಜಾತಿ ಸಮುದಾಯಗಳ ಮುಖಂಡರುಗಳನ್ನ ಕೂಡ ಭೇಟಿ ಮಾಡಿ ಮನವಿ ಮಾಡ್ತೀವಿ. ಏನ್ ತಪ್ಪಿದೆ ಇದರಲ್ಲಿ? ಕೂಡಿಕೊಳ್ಳೋದಲ್ವ ನಮ್ಮ ಸಮುದಾಯ? ನಿಮ್ಮ ಹೊಲದಲ್ಲಿ ಒಂದು ಕೆಲಸ ಆಗ್ಬೇಕು, ಯಾರು ಬರ್ತಾರೆ ನಿಮ್ಮ ಹತ್ರ ಕೂಲಿಗೆ? ನೀವು ಮೆಟ್ಟೋ ಚಪ್ಪಲಿನ ಹೊಲ್ಕೊಟ್ಟಿದ್ಯಾರು? ನಿಮ್ಮ ಹೇಳಿನ ಮಂಕ್ರಿ ಒತ್ತಿದ್ಯಾರು? ಒಬ್ರಿಗೆ ನೀವು ನಮ್ಗೆ ಸಂಬಳ ಕೊಟ್ರಿ, ನಾವು ಸೇವೆ ಮಾಡಿದ್ವಿ. ಆದ್ರೆ ಇದರಲ್ಲೇ ಕಳೆಯೋದು ಬೇಡ. ನಾವು ಬಾಬಾ ಸಾಹೇಬ್ರು ಕೊಟ್ಟಂತ ಹಕ್ಕು ಅಧಿಕಾರ ಇದೆ, ನಮ್ಮ ಮಕ್ಕಳು ಒಂದಿಷ್ಟು ವಿದ್ಯಾವಂತರಾಗ್ಲಿ, ಉದ್ಯೋಗವಂತರಾಗ್ಲಿ, ಈ ಚಪ್ಪಲಿ ಹೊಲಿಯೋದು ಹೇಳೋದು ಬರೀ ಸಮುದಾಯಕ್ಕೆ ಸೀಮಿತವಾಗದೇ ಇರಲಿ, ಆದ್ರೆ ಆಚೆಗೆ ಬರೋದಕ್ಕೆ ನಮ್ಗೆ ಅನುಕೂಲ ಆಗಲಿ. ನೀವುಗಳು ಕೂಡ ತುಂಬ ಹೃದಯದಿಂದ ನಮ್ಮ ಜೊತೆ ನಿಲ್ಲಬೇಕು ಅನ್ನೋ ಮನವಿಯನ್ನ ಎಲ್ಲಾ ಜಾತಿ ಸಮುದಾಯಗಳಿಗೂ ಕೂಡ ಮಾಡುವಂತ ಕೆಲಸ ಇದೆ. ಇಷ್ಟೂ ಕಾರ್ಯಕ್ರಮಗಳ ನಂತರ ನಾವು ಸರ್ಕಾರಕ್ಕೆ ಅಂತಿಮವಾದ ಗಡುವನ್ನ ಕೊಡ್ತಾನೆ ಬರ್ತಾ ಇದ್ದೀವಿ. ಆಗಸ್ಟ್ ತಿಂಗಳು 1ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ಆದೇಶ ಬಂದು 1 ವರ್ಷ ಆಗುತ್ತೆ ಆಗಸ್ಟ್ 1ನೇ ತಾರೀಕಿಗೆ. ಈ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಆಗುತ್ತಲ್ಲ, ಆಗ ನಾವು ಸರ್ಕಾರಕ್ಕೆ ಒಂದು ಸರಿಯಾದ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಈ 1 ವರ್ಷದೊಳಗಡೆ ನಾವು ಈಗ ಸಂಜೆ ಏನು ಪ್ರೆಸ್ ಮೀಟ್ ಮಾಡ್ತೀವಲ್ಲ, ಆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕಾಗ್ತದೆ. ಆಗಸ್ಟ್ 1ನೇ ತಾರೀಕಿನ ಒಳಗಡೆ ಈ ಸರ್ಕಾರ, ಇನ್ನೂ ಟೈಮ್ ಇದೆ, 1 ತಿಂಗಳು ಟೈಮ್ ಇದೆ. ಸಮೀಕ್ಷೆ ಈಗ 6 ದಿವಸ ಕೊಟ್ಟಿದೆ, 6ನೇ ತಾರೀಕು ಮುಗಿದೋಗುತ್ತೆ. ಅದಾದ್ಮೇಲೆ 24 ದಿವಸ ಇದೆ. 24ನೇ ದಿವಸದಲ್ಲಿ ವರದಿಯನ್ನು ತಗೊಂಡು ಕ್ಯಾಬಿನೆಟ್ ಇಟ್ಕೊಂಡು ಸಂಸತ್ ವಿಧಾನಸಭೆಗೆ ತಗೊಂಡು ಅಂಗೀಕಾರ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ
ವರದಿಯನ್ನು ಕೇವಲ 2 ತಿಂಗಳಲ್ಲಿ ತರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಂತಹ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ತಮ್ಮದೇ ಕೇಸ್ಗಳನ್ನ ಒಂದೊಂದೇ ದಿವಸಕ್ಕೆ ತಿರ್ಗಾಮುರ್ಗಾ ಮಾಡಿದಂತ ಉದಾಹರಣೆಗಳಿದಾವೆ. ಅಂತಂದ್ರೆ 24-25 ದಿವಸದಲ್ಲಿ ಒಂದು ವರದಿಯನ್ನ ಅಂಗೀಕಾರ ಮಾಡಿ ಅದನ್ನು ಜಾರಿಗೆ ತರೋದೇನು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಆಗಸ್ಟ್ 1ನೇ ತಾರೀಕುವರೆಗೂ ಕೂಡ ಟೈಮ್ ಕೊಡೋಣ. ಆಗಲಿಲ್ಲ ಅಂದ್ರೆ ನಮ್ಮ ಎಚ್ಚರಿಕೆಯನ್ನ ಕಾದಿಟ್ಕೊಳ್ಳೋಣ. ನಿಮ್ಮ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರ ಮನೆಗೆ ಮುತ್ತಿಗೆ ಹಾಕಿ ಕೇಳ್ತೀವಿ, ನಿಮ್ಮ ಸಾಮಾಜಿಕ ನ್ಯಾಯ, ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯ, ಅಹಿಂದ ಪರವಾದಂತಹ ಸಿದ್ದರಾಮಯ್ಯನವರು, ಆಧುನಿಕ ದೇವರಾಜ ಅರಸು, ಸಮಾನತಾವಾದಿ, ದಲಿತರ ಭಾಗ್ಯವಿದಾತ ಅಂತೆಲ್ಲ ಕರ್ಸ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಿಮ್ಮ ಸರ್ಕಾರ ನಡೀತಾ ಇದೆ. ನೀವು ನೋಡಿದ್ರೆ ದೇಶದಾದ್ಯಂತ ಜಾತಿ ಜನಗಣತಿ ಆಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಎಲ್ಲ ಚಳವಳಿಗಳು ಮಾಡ್ತಾ ಇದ್ದೀರಾ. ನಿಮ್ಮ ಮಾತು ಬಾಯಿ ಮಾತಿಗೆ ಅಷ್ಟೇ ಸೀಮಿತವಾ ಅಥವಾ ಕಾರ್ಯರೂಪಕ್ಕೆ ಬರುತ್ತಾ? ನಿಮ್ಮ ರಾಜ್ಯ ಸರ್ಕಾರವನ್ನ ಕೇಳಿ ಅಂತ ಅವ್ರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಆಗಸ್ಟ್ ತಿಂಗಳಲ್ಲಿ ಯಾವಾಗಲಾದ್ರು, ಡೇಟ್ ಇನ್ನೂ ಈಗಲೇ ಇಲ್ಲ, ನಾವು ಏನೀಗ ಪ್ಲಾನ್ ಮಾಡಿದೀವಲ್ಲ, 1ನೇ ಹಂತ 2ನೇ ಹಂತ 3ನೇ ಹಂತ ಎಲ್ಲರನ್ನೆಲ್ಲ ಭೇಟಿ ಮಾಡೋದಲ್ಲ, ಆ ಎಲ್ಲರನ್ನೂ ಭೇಟಿ ಮಾಡಿ, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು, ಎಲ್ಲರೂ ಬೆಂಬಲವನ್ನ ಪಡೆದು ನಾವು ದೆಹಲಿ ಚಲೋಗಿ ಹೋಗ್ತೀವಿ, ನೀವೆಲ್ಲರೂ ನಮ್ಮ ಜೊತೆ ಬರಬೇಕು ಅನ್ನುವಂಥದ್ದು ಒಂದು ನಿರ್ಧಾರವನ್ನು ಮಾಡಿಕೊಂಡು ದಿನಾಂಕವನ್ನು ಘೋಷಣೆ ಮಾಡಿ ದೆಹಲಿಗೆ ಹೋಗುವಂತ ಕೆಲಸವನ್ನ ಮಾಡ್ತೀವಿ. ದೆಹಲಿನಲ್ಲಿ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರ ಮನೆಗೆ ಮುತ್ತಿಗೆ ಹಾಕಿ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ನೀವು ಇವತ್ತು ನನಗೆ ಹೇಳಿ. 1 ನಿಮಿಷ ಫೋನ್ ಇಡ್ರಿ. ಯಾರದು ಸಾಮಾಜಿಕ ನ್ಯಾಯ ಅಂದ್ರೆ ಏನು ಹೇಳಿ. ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ಕೊಳ್ಳೆ ಹೊಡಿತಾ ಇರೋದೇ ಸಾಮಾಜಿಕ ನ್ಯಾಯನ. ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ಉಂಡೋರೆಲೆ ಮೇಲೆ ಮತ್ತಷ್ಟು ಬಡಿಸೋದೇ ಸಾಮಾಜಿಕ ನ್ಯಾಯನ. ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ಯಾವನ ಹಸ್ಕೊಂಡಿದ್ದಾರೋ ಬಿದ್ದಿರ್ಲಿ ಪರವಾಗಿಲ್ಲ ಅಂತ ಬಿಟ್ಬಿಡದೆ ಸಾಮಾಜಿಕ ನ್ಯಾಯನ. ಮಿಸ್ಟರ್ ರಾಹುಲ್ ಗಾಂಧಿ, ಕರೆಕ್ಟ್ ಆಗಿ ನನಗೆ ಅದರ ಅರ್ಥ ಹೇಳಿ ಅಂತ ರಾಹುಲ್ ಗಾಂಧಿ ಅವ್ರ ಮನೆಗೆ ನಾವು ಹೋಗಿ ಮುತ್ತಿಗೆ ಹಾಕಿ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಎರಡನೇದು, ಪ್ರಧಾನಮಂತ್ರಿಗಳ ಮನೆಗೆ ನಾವು ನಿಯೋಗವನ್ನು ಕೊಂಡೊಯ್ಬೇಕಾಗ್ತದೆ. ಅದಕ್ಕೂ ಬೇಕಾದಂತ ವ್ಯವಸ್ಥೆ ಆಗ್ತದೆ. ಅದಕ್ಕೆಲ್ಲ ದಿನ ಸ್ವಲ್ಪ ಸಮಯ ಹಿಡಿಯುತ್ತೆ. ಬಟ್ ಇದನ್ನ ಆಗಸ್ಟ್ ತಿಂಗಳಲ್ಲೇ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಬರಬೇಕಾಗ್ತದೆ. ಆಗಸ್ಟ್ ತಿಂಗಳು 1ನೇ ತಾರೀಕಿಂದ ಹಿಡಿದು 30ನೇ ತಾರೀಕು ಒಳಗಡೆ ಯಾವಾಗಾದ್ರೂ ಕೂಡ ನಾವು ದೆಹಲಿಗೆ ತಲುಪುವಂತ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ. 20 ಆಗ್ಬೋದು, 30 ಆಗ್ಬೋದು, 5 ಆಗ್ಬೋದು, 1ಕ್ಕೆ ಆಗ್ಬೋದು. ಅದೆಲ್ಲವೂ ನಿರ್ಧಾರ ಈ ಚರ್ಚೆ ಮೂಲಕ ಆಗಲಿ. ಚರ್ಚೆನಲ್ಲಿ ಏನು ಬರುತ್ತೆ ಔಟ್ಪುಟ್ ಅದ್ರ ಮೇಲೆ ಹೋಗ್ಬೇಕು. ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ನೀವು ಈ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ಏನ್ ಕ್ರಮ ತಗೋತೀರಿ. ಈಗಾಗಲೇ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ರಾಜ್ಯಪಾಲರು ಸ್ವಂತ ನಿರ್ಧಾರ ತಗೊಳಕ್ಕಾಗಲ್ಲ, ಅದು ರಾಷ್ಟ್ರಪತಿಗಳಿಂದ ಬರಬೇಕಾಗ್ತದೆ. ಸೊ ಆ ಕೆಲಸವನ್ನು ಕೂಡ ನಾವು ಆಗಸ್ಟ್ ತಿಂಗಳಲ್ಲಿ ಮಾಡಲೇಬೇಕಾಗ್ತದೆ. ಕೊನೆಯದಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನಾನು ಮಾತು ತಿಳಿಸ್ತೀನಿ. ತುಂಬಾ ಜನ, ಅದು ಈ ಕಾಂಗ್ರೆಸ್ನವರೇ, ಅದರಲ್ಲೂ ನಮ್ಗೆ ನಾಚಿಕೆ ಆಗುತ್ತೆ, ನಮ್ಮವರೇ ನಮ್ಮ ಪ್ರಶ್ನೆ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂತ ಹಣ ಬೀದಿಗಿಳಿದು ಬಿಟ್ಟಿದ್ದೀರಲ್ಲ, ಕಳೆದ 35 ವರ್ಷಗಳಲ್ಲಿ ನೀವ್ಯಾಕೆ ನಿಮ್ಮವರೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿದ್ರಲ್ಲ, ನಾರಾಯಣ ಸ್ವಾಮಿ ಇದ್ರು, ಆಂಜನೇಯ ಇದ್ರು, ಯಾಕೆ ಅವಾಗ ಒಳ ಮೀಸಲಾತಿ ಜಾರಿ ಮಾಡಿಸ್ಕೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ನನಗೆ ತುಂಬಾ ಆಶ್ಚರ್ಯ ಅನ್ಸೋದು ಏನು ಅಂತಂದ್ರೆ, ಮತ್ತೆ ಅದು ಏನ್ ತಲೆಯಲ್ಲಿ ಮೆದುಳು ಇದೆಯಾ ಇಲ್ವಾ ಗೊತ್ತಿಲ್ಲ, ಈ ಪ್ರಶ್ನೆಯನ್ನ ಬೇರೆ ಯಾರು ಮಾಡಲಿಲ್ಲ. ಎಚ್.ಸಿ. ಮಹದೇವಪ್ಪ ಮೈಸೂರಿನಲ್ಲಿ ನಾವೇನು ಚಳುವಳಿ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಉದ್ದೇಶಿಸಿ ಪತ್ರಿಕಾ ಮಾಧ್ಯಮಗಳ ಮುಂದೆ ಕೇಳ್ತಾರೆ, ಮಾದಿಗ ಸಮುದಾಯದವರೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿದ್ರಲ್ಲ ಆಂಜನೇಯ, ಮಾದಿಗ ಸಮುದಾಯದವರೇ ನಾರಾಯಣ ಸ್ವಾಮಿ ಇದ್ರಲ್ಲ, ಯಾಕೆ ಮಾಡಿಸ್ಕೊಳ್ಳಿಲ್ರಿ ಒಳ ಮೀಸಲಾತಿನ ಅಂತ ಕೇಳ್ತಾರೆ. ಏನ್ ದಡ್ಡನ ಅಥವಾ ಅವಿವೇಕನ? ಅದು ಏನದು? ಹೆಂಗ್ ಮಾಡಕ್ಕಾಗ್ತದೆ? ಆಂಜನೇಯ ಇದ್ದಿದ್ದು ಯಾವ ಇಸ್ವಿನಲ್ಲಿ, ನಾರಾಯಣ ಸ್ವಾಮಿ ಸಚಿವರಾಗಿದ್ದು ಯಾವ ಇಸ್ವಿನಲ್ಲಿ? ಆಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ. ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಿತ್ತು. ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತಹ ಜವಾಬ್ದಾರಿ ಯಾರ್ದಿತ್ತು? ಎಚ್.ಸಿ. ಮಹದೇವಪ್ಪನವರೇ, ನಿಮ್ಮದೇ ಸರ್ಕಾರ. ಆಗ ಮುಖ್ಯಮಂತ್ರಿ ಯಾರು? ನಿಮ್ ಸಿದ್ದರಾಮಯ್ಯನವರೇ. ಆಗ ಮುಖ್ಯಮಂತ್ರಿ ಯಾರು? ಧರ್ಮ ಸಿಂಗ್ ಇದ್ರು. ಆಗ ಕಾಂಗ್ರೆಸ್ ಹೇಳ್ತಾ ಹೋದ್ರೆ ಯಾರ್ಯಾರೆಲ್ಲ ಇದ್ರು ಮುಖ್ಯಮಂತ್ರಿಗಳು ಅಂತ. ಹಂಗೆ ಪ್ರಶ್ನೆ ಮಾಡೋದಾದ್ರೆ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಕೇಳಬೇಕು, ನೀವೆಂತ ನಯವಂಚಕರು ಅಂತ. ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಒಳ ಮೀಸಲಾತಿನ ಜಾರಿಗೊಳಿಸುವಂತ ಪ್ರದತ್ತವಾದಂತಹ ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕಿತ್ತು. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸುವಂತ ಅಧಿಕಾರ, ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿತ್ತು. ರಾಜ್ಯ ಸರ್ಕಾರದ ಅಧಿಪತಿ ಮುಖ್ಯಮಂತ್ರಿ ಇದ್ರು. ನಿಮ್ಮ ಮುಖ್ಯಮಂತ್ರಿಗಳು ಮಾಡಿದ ಮೋಸದ ಬಗ್ಗೆ ನೀವೇ ಮಾತಾಡ್ತಿರಲ್ಲ. ಎಚ್.ಸಿ. ಮಹದೇವಪ್ಪನ ತಲೆಯಲ್ಲಿ ಏನಾದ್ರು ಬಿಸಿಲು ಇದೆಯಾ, ಬುದ್ಧಿ ಇದೆಯಾ? ಮತ್ತೆ ಅವ್ರು ಹಂಗ ಮಾತಾಡುವಾಗ ನಮ್ಮ ಸಮುದಾಯದ ಮುಖಂಡರುಗಳು ಕೂಡ ಉತ್ತರ ಕೊಡ್ಬೇಕು. ರೀ ಎಚ್.ಸಿ. ಮಹದೇವಪ್ಪನವರೇ, ನಾನು ಕೆ.ಎಚ್. ಮುನಿಯಪ್ಪ ಇದ್ದೀನಿ ಕೇಳ್ರಿ, ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿದ್ದೆ, ಅವಾಗ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇರ್ಲಿಲ್ರಿ, ಈಗಾಗಿದೆ ಅಂತ ಮಾತಾಡಬೇಕು. ಈ ಪುಣ್ಯಾತ್ಮರು ಮಾತಾಡ್ತಿಲ್ಲ. ನಾನು ಅದಕ್ಕೆ ಅವ್ರು ಬೈತೀನಿ. ದ್ವೇಷಕ್ಕಲ್ಲ, ವೈಯಕ್ತಿಕ ದ್ವೇಷ ಇಲ್ಲ ಅವ್ರ ಮೇಲೆ ನನಗೆ. ನಾನು ಆಗಲೇ ಹೇಳಿದ್ದೀನಿ, ಅವರು ವಯಸ್ಸಿನಲ್ಲಿ ನನ್ನ ತಂದೆ ಸಮಾನರು ಅಂತ.
ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ಅಂದ್ರೆ ಇಂಥ ಅವಿವೇಕದ ಪ್ರಶ್ನೆಗಳಿಗೆ ವಿವೇಕದ ಉತ್ತರಗಳನ್ನ ಕೊಡೋದ್ರಲ್ಲಿ ಸೋಲ್ತಾ ಇದಾರಲ್ಲ ಈ ವಿವೇಕಿಗಳು. ಅವಿವೇಕಿಗಳೇ ಅವ್ರ ಮುಂದೆ ನಾಳೆ ಹೋದಾಗ ಹಿಂಗೆ ಹೇಳ್ತೀನಿ, ಅವಿವೇಕದ ಕೆಲಸ ಮಾಡ್ತಾ ಇದ್ದೀರಾ ಅಪ್ಪಾಜಿ ಅಂತೀನಿ, ಅನ್ಬಾರ್ದ? ಅವಿವೇಕದ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ನೀವು? ಮಾಡೋ ಅವಿವೇಕದ ಕೆಲಸ ನನ್ನ ಸಮುದಾಯಕ್ಕೆ ತಲೆ ತಗ್ಸಂಗ್ ಆಗ್ತದೆ. ಕೇಳ್ಬೇಕಾಗ್ತದೆ, ಕೇಳೋ ದಿವಸ ಎಲ್ಲರೂ ಬರ್ಬೇಕು. ನೀವು KH ಮುನಿಯಪ್ಪ ಅವ್ರಿಗೆ ಮನೆಗೆ ಇಂಥ ದಿವಸ ನ್ಯಾಯ ಕೇಳಕ್ ಹೋಗ್ತಾ ಇದೀವಿ, ಅವ್ರ ಜವಾಬ್ದಾರಿಯನ್ನು ಒಪ್ಸೋಕ್ ಹೋಗ್ತಾ ಇದೀವಿ, ದಯಮಾಡಿ ಬನ್ನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಇವತ್ತು ಚಿತ್ರದುರ್ಗಕ್ಕೆ ಹೆಂಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಲ್ಲ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ KH ಮುನಿಯಪ್ಪ ಅವ್ರ ಮನೆ ಮುಂದೆ ಬಂದ್ಬಿಡಿ. ನೀವು ಅವತ್ತು ಬರ್ತೀರಲ್ವಾ? ಎಲ್ಲರೂ ಕೇಳೋಣ. ಯಾಕೆ ಕೇಳಬಾರ್ದು? ಏನ್ ನನ್ಗೇನ್ ಶತ್ರುನ ಅವರು? ಗಂಡು ಹಿಡ್ಕೊಂಡಿದ್ವ ಇಬ್ರು? ನಮ್ಮನೆ ಮುಂದೆ ನೀನ್ ಶೂಟ್ ಮಾಡ್ಬಿಡ್ತೀನಿ, ಏನ್ ಹಿಡ್ಕೊಂಡಿಲ್ವಲ್ಲ? ಹಂಗೆ ಹಿಡ್ಕೊಂಡಿದ್ರು ಪರವಾಗಿಲ್ಲ, ನೋಡೋಣ ಶೂಟ್ ಮಾಡೋದು ಹೋಗೇ ಬಿಡೋಣ. ಸೊ ಇಷ್ಟಿದೆ. ಒಳ ಮೀಸಲಾತಿ ಜಾರಿ ಆಗಬೇಕಾಗಿರೋದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ರಾಜ್ಯ ಸರ್ಕಾರ ಕೈಲಿದೆ. ಅದೇ ಕಾರಣಕ್ಕೆ ಆಂಧ್ರದಲ್ಲಾಗಿದೆ, ತೆಲಂಗಾಣದಲ್ಲಾಗಿದೆ, ತಮಿಳುನಾಡು ಮುಂಚೆನೇ ಇದೆ, ಹರಿಯಾಣದಲ್ಲಾಗಿದೆ, ಎಲ್ಲ ರಾಜ್ಯಗಳಲ್ಲೂ ಎದ್ದಿದೆ, ಮಹಾರಾಷ್ಟ್ರದಲ್ಲೂ ಆ ಕೂಗೆದ್ದಿದೆ. ಈಗ ಆಗತ್ತೆ. ಈ ರಾಜ್ಯ ಸರ್ಕಾರದವರು 1 ವರ್ಷದಿಂದ ಮತ್ತೊಂದು ಅಪಾಯ ಏನ್ ಗೊತ್ತಾ? ತುಂಬಾ ಜನ ಯುವಕರು ನಮ್ಮನ್ನ ಬೈಕತ್ತಾ ಇದ್ದಾರೆ. ಬಹುಶಃ ಅವ್ರ ಕಣ್ಣೀರು ನಮಗೂ ಕೂಡ ತೊಂದರೆ ಮಾಡ್ತದೆ, ನನಗೆ ಗೊತ್ತಿಲ್ಲ. ನನಗೂ ಅಯ್ಯೋ ಅನಿಸ್ತಾ ಇದೆ. ನಮ್ಮ ಹೋರಾಟದಿಂದ ಬ್ಯಾಕ್ಲಾಗ್ ಅನ್ನ ತಡೆದು ಬಿಟ್ಟಿದೀವಿ. ನಮ್ಮ ಹೋರಾಟದಿಂದ ಹೊಸ ನೇಮಕಾತಿಗಳನ್ನ ತಡೆದು ಬಿಟ್ಟಿದೀವಿ. ಏಜ್ ಬಾರ್ ಆಗ್ತಾ ಇದೆ. ಎಷ್ಟೋ ಜನ, ಸಾವಿರಾರು ಜನ ಯುವಕರಿಗೆ ಏಜ್ ಬಾರ್ ಆಗ್ತಾ ಇದೆ. ಇಲ್ಲಿ ಇವರು ಏನ್ ನಮ್ಮವ್ರೆ, ನಮ್ಮ ಮಾಜಿ ಸಚಿವರು ಆಂಜನೇಯವರೇ ಸಮಯ ಕೊಡಿ ಅಂತ ಸಮಯ ತಗೊಂಡು ಹೊರಟೋದ್ರು. ಇವಾಗ ಸಮಯ ಬೇಡ ಅಂತಿದ್ದಾರೆ. ಇವರು ತಗೊಂಡಂತ 1 ದಿವಸ ಹೆಚ್ಚುವರಿ ಸಮಯ ಕೂಡ ಒಬ್ಬೊಬ್ಬರ ಭವಿಷ್ಯದ ಜೊತೆ ಆಟ ಆಡ್ತಾ ಇದೆ. ಸನ್ಮಾನ್ಯ ಆಂಜನೇಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಗೌರವಾನ್ವಿತ ಮಾಜಿ ಸಚಿವ ಆಂಜನೇಯವರೇ, ನೀವು 1 ದಿವಸ ಹೆಚ್ಚುವರಿ ಅವಕಾಶ ತಗೊಂಡಷ್ಟು ಕೂಡ 1 ದಿವಸದ ಏಜ್ ಬಾರ್ ಆಗ್ತಾ ಇರುವಂತಹ 100 ಜನರ ಬದುಕಿನ ಜೊತೆ, ಅವ್ರ ಭವಿಷ್ಯದ ಜೊತೆ ಪ್ರಶ್ನೆ ಆಟ ಆಡ್ತಾ ಇದ್ದೀರಿ ನೀವು. ಈ ಹೆಚ್ಚುವರಿ ದಿನಗಳು ಬೇಡ. ಸಾಧ್ಯವಾದಷ್ಟು ಕೂಡಲೇ ಕೊನೆ ಪಕ್ಷ ಮಧ್ಯಂತರ ವರದಿನಾದ್ರೂ ಕೂಡ ಜಾರಿ ಮಾಡಿ ಆ ಮಕ್ಕಳು ಪಾಪ ಈ ಉದ್ಯೋಗಗಳಿಗೆ ಹೋಗ್ಲಿ. ಅವ್ರ ತಂದೆ ತಾಯಿ ಎಷ್ಟು ಕನಸುಗಳನ್ನ ಕಟ್ಕೊಂಡು ಪಾಪ ಅವ್ರನ್ನ ಬೆಳೆಸಿದ್ದಾರೆ. ಅವ್ರ ಏಜ್ ಬಾರ್ ಆದ್ರೆ ಅವ್ರ ಭವಿಷ್ಯ ಗೌರವ ನರಕದಂತೆ ಅನ್ಭವಿಸ್ತಾರೆ. ಯಾಕಂದ್ರೆ ಅವ್ರು ಕನ್ಸು ಕಟ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಇದೇ ಆಗ್ಬೇಕು ಅಂತ. ಓದ್ದವರೆಲ್ಲ ಕೂಡ ಸರ್ಕಾರಿ ಉದ್ಯೋಗ ಎಲ್ಲ ಕೂಲಿಗೆ ಹೋಗಿ ಅಂತಂದ್ರೆ ಆಗಲ್ಲ. ಎಲ್ರ ಕೈಲೂ ಎಲ್ಲ ಕೆಲಸ ಸಾಧ್ಯ ಆಗಲ್ಲ. ಇದು ಮೋದಿ ಅವ್ರು ಪಕೋಡ ಮಾರಕ್ ಹೋಗ್ರಿ ಅಂತಲ್ಲ, ಆಗುತ್ತಾ? ಹಂಗೆ ಇದು ಆಗಲ್ಲ. ಸೊ ಈ ತರದ ಅವಿವೇಕದ ಕೆಲಸ ದಯವಿಟ್ಟು ಆಂಜನೇಯರು ಕೂಡ ಮಾಡಬಾರ್ದು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅವ್ರ ಬಗ್ಗೆ ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ. ಅವ್ರಿಗೆ ಅರ್ಥ ಮಾಡಿಸಬೇಕಾಗಿದೆ. ತುಂಬಾ ಜನರ ಭವಿಷ್ಯ ಹಾಳಾಗೋಗ್ತಾ ಇದೆ, ಯುವಕರ ಭವಿಷ್ಯ ಹಾಳಾಗೋಗ್ತಾ ಇದೆ. ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ನಿಲ್ಲಿಸ್ಬಿಟ್ರೆ ನಮ್ಮ ಬದುಕೇನು ಅಂತ. ಮತ್ತೆ ಆರ್ಡರ್ ಮಾಡ್ಸಕ್ ನಾನು CM ನಾವು ಹೋರಾಟ ಮಾಡ್ಬೋದಷ್ಟೇ. ಹಾಗಾಗಿ ಈ ಸರ್ಕಾರಕ್ಕೆ ಇದೆಲ್ಲವನ್ನೂ ಅರ್ಥ ಮಾಡಿಸಿ ದೆಹಲಿಗೆ ಹೋಗುವಂತ ಕೆಲಸ ಆಗಸ್ಟ್ ತಿಂಗಳಲ್ಲಾಗ್ಲಿ, ಯಾವ ದಿನಾಂಕ ಏನು ಅನ್ನೋದನ್ನೆಲ್ಲವೂ ಕೂಡ ಬಹುಶಃ ನನ್ನ ಪ್ರಕಾರ ಎಲ್ಲರನ್ನೂ ಭೇಟಿ ಆದ ನಂತರ ದಿನಾಂಕವನ್ನು ನಿರ್ಧಾರ ಮಾಡೋಣ. ಅದು 1 ವಾರ ಅಥವಾ 10 ದಿವಸದಲ್ಲಿ ಎಲ್ಲರೂ ಭೇಟಿ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಮತ್ತೆ ನಾವು ಸೇರ್ಕೊಳ್ಳೋಣ, ದಿನಾಂಕವನ್ನ ಅನೌನ್ಸ್ ಮಾಡೋಣ. ಇಷ್ಟೂ ಕಾರ್ಯಕ್ರಮಗಳನ್ನ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡೋದಕ್ಕೆ ಮುಂಚೆ ನಾನು ಮತ್ತೆ ಅರುಣ್ ಕುಮಾರ್ ಸರ್ ಇಟ್ಟಂತ ವಿಚಾರ ಏನಿದೆಯಲ್ಲ, ಅದು ನಿಮ್ಮಲ್ಲಿ ಚರ್ಚೆ ಆಗಿ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಯಾವ್ದಾದ್ರು ಏನಾದ್ರು ಮಾಡೋದ್ರಿಂದ ಇರುವಂತಹ ಸಾಧಕ ಬಾಧಕಗಳು, ಅಪಾಯಗಳೇನು ಮತ್ತೆ ಅನುಕೂಲಗಳೇನು, ಇವೆಲ್ಲವೂ ಚರ್ಚೆ ಆಗಲಿ ಅಂತ ಹೇಳ್ತಾ ಪ್ರತಿ ಪಾಯಿಂಟ್ ಮಾಡ್ತಿದಾರಲ್ಲಪ್ಪ. ಈಗ ಯಾರ್ಯಾರು ಏನೇನು ಅಭಿಪ್ರಾಯಗಳಿರ್ತಾರೆ ಅದೆಲ್ಲವೂ ಕೂಡ ದಾಖಲಾಗಲಿ. ಕೊನೆಗೆ ಅದನ್ನ ಒಂದು ಕನ್ಕ್ಲೂಷನ್ ಬರೋಣ. ಇಷ್ಟೇ ಹೇಳ್ಬೇಕು. ಈಗ 100 ಅಭಿಪ್ರಾಯ ಬಂದಿರ್ತದೆ, ನಾವು 10-15 ಅಭಿಪ್ರಾಯ ತಗೋತೀವಿ. ಆ 10 ಅಭಿಪ್ರಾಯನ ನಾವು ಕೊನೆಗೆ ಅನೌನ್ಸ್ ಮಾಡಬೇಕು. ಅದ್ರ ಜೊತೆ ನೀವೆಲ್ಲರೂ ಇರಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ಇದ್ರ ಕುರಿತಂತೆ ಅಭಿಪ್ರಾಯಗಳು ನಮ್ಮ ವಕೀಲರು ಅಥವಾ ಹೋರಾಟಗಾರರು, ಸ್ಥಳೀಯರು ಮತ್ತೆ ನಮ್ಮ ಭೀಮಸೇನಾನಿಗಳು ಯಾರಿದ್ದೀರಿ, ನೀವೆಲ್ಲರೂ ಅಭಿಪ್ರಾಯಗಳನ್ನ ಒಬ್ಬೊಬ್ಬರಾಗಿ ನಾನು ಮಾತಾಡ್ತಿದ್ದ ಕೈ ಎತ್ತಿ ಒಬ್ಬೊಬ್ಬರಾಗಿ ಮಾತಾಡಿ ಗುಂಪಲ್ಲಿ ಮಾತಾಡಬೇಡಿ ಅಂತ ನಮ್ಮಲ್ಲಿ ಮನವಿ ಮಾಡ್ತೀನಿ.